ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಚಿವ ಈಶ್ವರ್ ಖಂಡ್ರೆ ಆಯ್ಕೆ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆಗೆ ಬೃಹತ್ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಬೃಹತ್ ಅಭಿನಂದನಾ ಸಮಾರಂಭದಲ್ಲಿ ಈಶ್ವರ್ ಖಂಡ್ರೆ ಸಿಎಂ ಆಗ್ತಾರೆ ಎಂದು ಹುಲಸೂರು ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಸಿಎಂ ಆಗೋ ಸಾಮರ್ಥ್ಯ ಇದ್ದು ಈ ರಾಜ್ಯದ ಸಿಎಂ ಆಗುತ್ತಾರೆ ಎಂದು ಹೇಳುವ ಮೂಲಕ ರಾಜ್ಯದ ರಾಜಕೀಯದಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ನಮ್ಮ ಈಶ್ವರ ಬಿ ಖಂಡ್ರೆ ಅವರು ಇನ್ನೂ ಉನ್ನತವಾದಂಥ ಹುದ್ದೆಗೆ ಏರಲಿ ಅಂತ ಹೇಳಿದರು. ನಾನು ಮುಂದೆ ಒಂದು ದಿನ ಏನಕ್ಕೆ ಗ್ಯಾರಂಟಿ ಅವರು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಗ್ಯಾರಂಟಿ ಅವರು ಹಾಗೇ ಆಗ್ತಾರೆ ಅನ್ನತಕ್ಕಂಥ ಭರವಸೆ ನನಗದ. ಯಾಕಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆಂದರೆ ಅವರಲ್ಲಿ ಆ ತಾಕತ್ತದ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಬೇಕಂತೇಳಿ ಎಷ್ಟೋ ಜನ ಏನು ಕೇಳಿದಾಗ ಕಾಯ್ದುಕೊಂಡು ಕೊಟ್ಟಿದ್ದರು. ಆದರೆ ಸಹಜವಾಗಿ ಏನು ಕೇಳಿದಾಗ ಎಲ್ಲರ ಅವಿರೋಧವಾಗಿ ಸನ್ಮಾನ್ಯ ನಮ್ಮ ಈಶ್ವರ್ ಬಿ ಖಂಡ್ರೆ ಅವರಿಗಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶ್ವಗುರು ಬಸವಣ್ಣವರು ಇನ್ನೂ ಆಶೀರ್ವಾದ ಕೊಡಲಿ, ಅವರ ಜೀವನ ಒಳ್ಳೆಯದಾಗಲಿ. ನಿಜವಾಗಿ ಭಾಳ ಉತ್ತಮವಾಗಿ ಒಳ್ಳೆಯ ಸಜ್ಜನ ವ್ಯಕ್ತಿಗಳು ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸಿ ನನ್ನ 2 ಮಾತುಗಳು ಮುಗಿಸ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗ. ರೈಸ್ ಆಫ್ ನ್ಯೂಸ್ ಬೀದರ್.